ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ, ಕಾರ್ಯಾಂಗದ ವ್ಯವಸ್ಥೆಗಳ ಬಗ್ಗೆ 6 ಕೋಟಿ ಕನ್ನಡಿಗರಿಗೆ ಒಂದು ಕೇಸಿನ ಸುತ್ತ ಎಷ್ಟು ಒಂದು ಕೇಸಿನ ಸುತ್ತ ಎಷ್ಟು ಆರೋಪಿಗಳು ಸೃಷ್ಟಿಯಾಗ್ತಾರೆ, ಆದರೆ ಪೊಲೀಸ್ನವರು ಎಷ್ಟು ಆರೋಪಿನ ಆ ಕೇಸ್ನಲ್ಲಿ ಫಿಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಥಿಂಕ್ಸ್ ಮಾಡಬೇಕು. ಎಷ್ಟು ಮಂದಿನ ಮಾಡ್ಬೋದಾಗಿತ್ತು ಈ ಒಂದು ಪ್ರಕರಣದಲ್ಲಿ, ಪೊಲೀಸ್ನವರು ಎಷ್ಟು ಮಂದಿ ಮಾಡಿದ್ದಾರೆ, ಇನ್ನೂ ಎಷ್ಟು ಮಂದಿ ಮಾಡಬೇಕಾಗಿತ್ತು ಅನ್ನೋದು ಈ ನಾನು ಕೊಡ್ತಕ್ಕಂಥ ಒಂದು ವರದಿಯಲ್ಲಿ ನೀವು ಆಲಿಸ್ಬೋದು. ಅದು ಯಾವ ಪ್ರಕರಣಪ್ಪ ಅಂದರೆ, ಹಾವೇರಿ ಜಿಲ್ಲಾದೊಳಗೆ ಜಿಲ್ಲಾ ನ್ಯಾಯಾಲಯದಲ್ಲಿ 8ನೇ ತರಗತಿ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ 4-5 ಸಲ ಅತ್ಯಾಚಾರ ಮಾಡಿ ಆ 8ನೇ ಕ್ಲಾಸಿನ ವಿದ್ಯಾರ್ಥಿ 8 ತಿಂಗಳು ಗರ್ಭಿಣಿಯಾಗಿ ಅದು ದಾವಣಗೆರೆ ಹಾಸ್ಪಿಟ್ಲಲ್ಲಿ ಹೆರಿಗೆ ಆಗಿ ಅದು ಮಗು ಸತ್ತೋತು. ಆ ಮಗು ಫಿಂಗರ್ ಪ್ರಿಂಟು ಮತ್ತು ಆ ಒಂದು ಕೇಸಿನ ಚಾರ್ಜ್ ಶೀಟ್, ಆ ಪ್ರಕರಣದ ಪೂರ್ತಿ ಕಥೆನ ನಾನು ಹಾವೇರಿ ಜಿಲ್ಲಾದಲ್ಲಿ ಕುಂತು ಓದಿದೆ. ಆ ಪ್ರಕರಣದ ಚಾರ್ಜ್ ಶೀಟಿಯಲ್ಲಿ ಒಬ್ಬ ಆರೋಪಿ ಆ ಒಂದು 8ನೇ ತರಗತಿ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಮಾಡಿದ್ದರಿಂದ ಆ ಆರೋಪಿನ ಅರೆಸ್ಟ್ ಮಾಡಿ ಹಾವೇರಿ ಜೈಲಿಗೆ ಇಟ್ಟಿದ್ದರು. ಅವನು 3 ತಿಂಗಳಾದ ನಂತರ ಅವನಿಗೊಂದು ಚಾರ್ಜ್ ಶೀಟ್ ಕೇಸ್ ಫೈಲ್, ಅವನು ಈ ಪ್ರಕರಣದಲ್ಲಿ ಹೆಂಗೆ ಅತ್ಯಾಚಾರ ಮಾಡಿದ, ಯಾವ ರೀತಿ ಅತ್ಯಾಚಾರ ಮಾಡಿದ, ಯಾವ ರೀತಿ ಅತ್ಯಾಚಾರ ಮಾಡಿದ, ಯಾವ ರೀತಿ ಆ ಮಗುಗೆ ಈ ಪ್ರಕರಣದಲ್ಲಿ ಅವ್ನಿಗೆ ಹೆಂಗೆ ಶಿಕ್ಷೆ ಆಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ವರದಿ ಕೊಡ್ತೀನಿ. ಆತ ಹಾವೇರಿ ಜೈಲಲ್ಲಿ ನಾನು ಅಡ್ಮಿಷನ್ ಆದಾಗ ಅವನು ಜೈಲಲ್ಲಿದ್ದಾಗ ಪ್ರತಿಯೊಬ್ಬರು ಸಿಗ್ಲಿ ಬಸ್ಸ ಜೈಲಿಗೆ ಬಂದಾನಂದ್ರೆ ತಮ್ಮ ಕಥೆಗಳನ್ನ ಹಂಚಿಕೊಳ್ಳಿಕ್ಕೆ ನಾ ಮುಂದೆ ಅಂತ ಬರ್ತಾರೆ. ಅದರಲ್ಲಿ ಒಬ್ಬ ಆರೋಪಿನೂ ಬಂದ. ಅಣ್ಣ, ನನ್ನ ಮೇಲೆ ಒಂದು ಕೇಸ್ ಹಾಕಿದ್ದಾರೆ ಪೊಲೀಸ್ನವರು, ಈ ಕೇಸ್ನಲ್ಲಿ ನನಗೆ ಜಾಮೀನು ಸಿಗುತ್ತೋ ಇಲ್ಲೋ, ಕೇಸ್ನಲ್ಲಿ ನಿರಪರಾಧಿ ಆಗ್ತಾನೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೊಟ್ಟು ತಿಳಿಸಿ ಹೇಳೋಣ ಅಂತ ಕೇಳಿದ. ಅವಾಗ ನಿನ್ನ ಚಾರ್ಜ್ ಶೀಟ್ ಐತೇನಪ್ಪ ಅಂದೆ. ಇದೇ ನೋಡೋಣ ಅಂತಂದು ಸುಮಾರು ಒಂದು 200-300 ಪ್ಯಾರ ಇದ್ದಂಥ ಒಂದು ದಪ್ಪಂದು ಚಾರ್ಜ್ ಶೀಟ್, ಕೇಸ್ ಫೈಲ್ ಚಾರ್ಜ್ ಶೀಟ್ ಬಂದು ಕೈಯಾಗ ಕೊಡತ್ಲೇ ಅದನ್ನು ನಾನು ಕೈಗೆ ಎತ್ಕೊಂಡು ಮೊದಲು ಕಲಂಗಳನ್ನ ನೋಡಿಕೊಂಡೆ. ಈತನ ಮೇಲೆ 376 ಪೋಸ್ಕ್ ಅಡಿಯಲ್ಲಿ ರೇಪ್ ಕೇಸ್ ದಾಖಲಾಗಿತ್ತು. ರೇಪ್ ಕೇಸ್ ದಾಖಲಾದಾಗ ಆ ಪ್ರಕರಣ ಯಾವ ರೀತಿ ಆ ಮಗು ಮೇಲೆ 8ನೇ ತರಗತಿ ವಿದ್ಯಾರ್ಥಿ ಮೇಲೆ ಯಾವ ರೀತಿ ಅತ್ಯಾಚಾರ ಮಾಡಿದ, ಆ ಮಗುಗೂ ಇವನಿಗೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಆ ಚಾರ್ಜ್ ಶೀಟಲ್ಲಿ ನಾನು ಕ್ಲೀನಾಗಿ ಓದಿದಾಗ ಈತನ ಕಥೆನ ಕೇಳಿದೆ. ಈತ ಹೇಳಿದ, ಇಲ್ಲಣ್ಣ, ನಾನು ಒಂದು ಒಳ್ಳೆ ಬಿಸ್ನೆಸ್ ಮಾಡಿಕೊಂಡು ಇದ್ದಾಗ ನನಗೊಂದು ಹೆಂಗಸು ಪರಿಚಯ ಆದಳು. ಆ ಹೆಂಗಸಿನ ಜೊತೆಲಿ ಒಂದು 5 ವರ್ಷದ ಮಗು ಇತ್ತು, 5 ತಿಂಗಳದ್ದು 5 ವರ್ಷದ ಮಗು ಇತ್ತು. ಆ ಮಗು ಸಮೇತ ಆ ಒಂದು ಹೆಂಗಸು ನನ್ನ ಪರಿಚಯ ಆದಳು. ಆಕೆ ಗಂಡ ಸತ್ತಿದ್ದ. ಆಕೆ ಗಂಡನ ಆಸ್ತಿ ಕೋರ್ಟ್ನಲ್ಲಿ ಕೇಸಿತ್ತು. ಆ ಕೋರ್ಟ್ಗೆ ಹೋಗೋ ದಿವಸ
ಈ ಈ ಆ ಆ ಎಮ್ಮ ನನಗೆ ತುಂಬ ಹತ್ತಿರದವಳಾದ್ಲು. ನಾನು ಆಕಿನೂ ತುಂಬ ತುಂಬ ಹತ್ತಿರದವರಾಗಿ ಒಂಥರ ಗಂಡ ಹೆಂಡತಿ ಥರ ಜೀವನ ಮಾಡಕತ್ತಿದ್ವಿ. ಅದು ಜೀವನ ಹಂಗೆ ನಡೀತು. ಆ ಮಗುನ ಹಂಗೆ ಬೆಳೆಸಿದ್ಕಂತನೇ ಬಂದ್ವಿ, ಶಾಲೆಗೆ ಹಚ್ತಾ ಬಂದ್ವಿ. ಹೀಗೆ ನಾವು ಅನ್ಯೋನ್ಯವಾಗಿ ಅಲ್ಲೊಂದಿಷ್ಟು ದಿನ ಇಲ್ಲೊಂದಿಷ್ಟು ದಿನ ಬಾಡಿಗೆ ಮನೆಯಲ್ಲಿ ಆಕೆಗೆ ಜೀವನ ಮಾಡ್ಕೊಂಡು ಆಕೆ ಜೊತೆಲಿ ಬಂದೆ ನಾನು. ಬಂದಂಥ ಸಂದರ್ಭದಲ್ಲಿ ಈ ಒಂದು ಹುಡುಗಿ 8ನೇ ಕ್ಲಾಸು ಓದ್ತಾ ಇದ್ರೂ ಹುಡುಗಿ ದಷ್ಟಪುಷ್ಟವಾಗಿತ್ತು. ದಷ್ಟಪುಷ್ಟವಾಗಿತ್ತು. ಅದಕ್ಕೆ ಆಕೆ ಆಕೆನೂ ನಾನು ಕೂಡ ಶಾಲೆಗೆ ಹೋಗಿ ಆ ಮಗುನ ಹಚ್ಚಿ ಬಂದಿದ್ವಿ, ಹೆಸರು ಹಚ್ಚಿ ಬಂದಿದ್ವಿ. 8ನೇ ಕ್ಲಾಸ್ ಓದ್ತಿದ್ಲು. ಆ ಒಂದು ವಿಚಾರ ಎಲ್ಲ ನಾವು ಅವ್ರಿಗೂ ಮಾಸ್ತರ್ಗಳಿಗೂ ಗೊತ್ತಿತ್ತು. ಹೀಗಿದ್ದಂಥ ಸಂದರ್ಭದಲ್ಲಿ ಈಕೆ ಕೋರ್ಟ್ಗೆ ಹೋಗ್ತಾಯಿದ್ಲು ಗಂಡನ ಆಸ್ತಿ ಸಲುವಾಗಿ. ಆವಾಗ ಈಕೆ ಮಗಳನ್ನ ಶಾಲೆಗೆ ಕಳಿಸ್ತಿದ್ಲು. ಆವಾಗ ಕಳಿಸಿ ಈಕೆ ಕೋರ್ಟ್ಗೆ ಹೋಗ್ತಿದ್ಲು. ಅವಾಗ ಈಕೆ ಶಾಲೆಗೆ ಹೋಗಿದ್ದಾಗ ಆಕೆ ಕೋರ್ಟ್ಗೆ ಹೋಗಿದ್ದಾಗ ನಾನು ಮತ್ತೆ ಶಾಲೆಗೆ ಹೋಗಿ ನಾನು ಟೀಚರ್ಗೆ ಹೇಳಿ ಅವ್ರ ತಾಯಿಗೆ ಆರಾಮಿಲ್ಲ, ಸ್ವಲ್ಪ ಮನೆಗೆ ಬರಬೇಕು, ಅವ್ರ ಮನೆಗೆ ಯಾರೋ ನಮ್ಮ ಮನೆಗೆ ಬೀಗರು ಬಂದಾರ ಬರಬೇಕು ಅಂತಂದು ಹಿಂಗೆ 4-5 ಸಲ ಆ ಸ್ಕೂಲ್ನಾಗಿಂದನೇ ಮೇಸ್ಟ್ರಿಗೆ ಹೇಳಿ ಕರ್ಕೊಂಬಂದು ಆ ಸ್ಕೂಲಿಂದ ಕರ್ಕೊಂಬಂದು ದಿನ ಅವನ ಅತ್ಯಾಚಾರ ಮಾಡ್ತಿದ್ದ ಅಂತ ಆ ಮಗುನೂ ಹೇಳಿಕೆ ಕೊಟ್ಟಾಳ. ಇವನು ಆ ರೀತಿ ಪೊಲೀಸ್ ಹೇಳಿಕೆಯಲ್ಲಿ ಇತ್ತು. ಹಂಗೆ ಅತ್ಯಾಚಾರ ಮಾಡ್ತಾ ಆ ಹುಡುಗಿ 8 ತಿಂಗಳ ಗರ್ಭಿಣಿ ಆಗಿದ್ದಾಗ ಅವ್ರ ತಾಯಿಗೆ ಗೊತ್ತಾಗಿದ್ದಾಗ ತಾಯಿ ನನ್ನಂತಲಿ ನನಗೂ ಅತ್ಯಾಚಾರ ಮಾಡ್ತೀನಿ, ನನ್ನ ಮಗಳಿಗೂ ಅತ್ಯಾಚಾರ ಮಾಡೀನಿ ಅಂತಂದು ಆಕೆ ಅವನ ಮೇಲೆ ದೂರು ಕೊಟ್ಟಳು. ಇಮಿಡಿಯೇಟ್ಲಿ ಪೊಲೀಸ್ನವ್ರು ಹಿಡ್ಕೊಂಡೋಗಿ ಅವನ ಮೇಲೆ 376 ಕೇಸ್ ಹಾಕಿ ಜೈಲಿಗೆ ಅಟ್ಟಿಬಿಟ್ರು. ಅದರಲ್ಲಿ ಸಾಕ್ಷಿದಾರನ ಕೆಲವೊಂದು ಮಾಸ್ತರ್ಗಳ್ನೂ ಮಾಡಿದ್ದಾರೆ, ಟೀಚರ್ಗಳ್ನ. ಆಮೇಲೆಗೆ ಅವನ ಹೆಂಡ್ತಿನೂ ಮಗು ತಾಯಿನೂ ಸಾಕ್ಷಿದಾರ ಇವನನ್ನು ಅತ್ಯಾಚಾರ ಮಾಡ್ಯಾನಲ್ಲ ಅವನು ಇಟ್ಕೊಂಡಂತಕ್ಕಿ ಆ ಹುಡುಗಿ ಅತ್ಯಾಚಾರ ಅವ್ರ ತಾಯಿ ಈಕಿನೂ ಅತ್ಯಾಚಾರ ಮಾಡಿದಾನೆ, ಅಕ್ಕಿಗೆ ಅತ್ಯಾಚಾರ ಮಾಡಿದಾನ ಅವನು. ಹೀಗಿದ್ದಾಗ ಆ ಕೇಸ್ನಲ್ಲಿ ಎಷ್ಟು ಮಂದಿ ಆರೋಪಿಗಳು ಸೃಷ್ಟಿಯಾಗಬೇಕಾಗಿತ್ತು. ಪೊಲೀಸ್ ತನಿಖೆ ಕರೆಕ್ಟಾಗಿ ಮಾಡಿದರೆ ಆ ಎಮ್ಮನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಮೊದಲು. ಯಾಕಂದರೆ ಈಕೆಗೆ ಆ ಒಂದು ಮಗಳ ಮುಂದುಗಡೆ ಇಂಥವ್ನ ಕೂಟ ಈ ಥರ ಅನೈತಿಕ ಸಂಬಂಧ ಇಟ್ಕೊಂಡಿದ್ದು ಮತ್ತು ಆ ಹುಡುಗಿ ಇವರ ಒಂದು ಅತ್ಯಾಚಾರದ ಒಂದು ವಿಚಾರಗಳನ್ನು ಆಲಿಸಿದಾಗ ಆ ಹುಡುಗಿ ಮನಸ್ಸು ಕೊಟ್ಟು ಭಯಪಟ್ಟು ಅವನ ಕೂಟ ಅತ್ಯಾಚಾರಕ್ಕೆ ಒಳಗಾಗ್ತಾನೆ ಬಂದಾಳು ಅಂದಾಗ ಇವನಿಗೆ ಅತ್ಯಾಚಾರ ಮಾಡೋಕ್ಕೆ ಅವಕಾಶ ಕೊಟ್ಟಂತಕ್ಕೆ ಈಕಿನೂ ಒಬ್ಬಾಕೆ ಆರೋಪಿನ ಆಗ್ತಾಳೆ. ಎರಡನೇದ್ದು 5 ಸಲ ಸ್ಕೂಲ್ನಾಗಿಂದ ಕರ್ಕೊಂಬಂದು ನನ್ನ ಅತ್ಯಾಚಾರ ಮಾಡ್ಯಾನಂತ ಮಗು ಹೇಳಿಕೆಯಲ್ಲಿ ಐತಿ ಮತ್ತು ಇವನ ಹೇಳಿಕೆಯಲ್ಲಿ ಐತಿ. ಮತ್ತು ಆಕೆ ಇಂಥ ದಿನ ಕೋರ್ಟ್ಗೆ ಹೋದಾಗ ನನ್ನ ಮಗಳ ಅತ್ಯಾಚಾರ ಆಗೈತಿ ಅಂತಂದು ಅವನು ಅತ್ಯಾಚಾರಕ್ಕೆ ಒಳಗಾದಂಥ ತಾಯಿನ ಹೇಳಿಕೆನೂ ಅದರಲ್ಲಿ ಐತಿ. ಆ ಹುಡುಗಿ ಹೇಳಿಕೆನೂ ಐತಿ. ನಮ್ಮವ್ವ ಕೋರ್ಟಿಗೆ ಹೋದಾಗ ನನಗೆ ಇಲ್ಲಿ ಶಾಲೆಯಿಂದ ಕರ್ಕೊಂಬಂದು ಅತ್ಯಾಚಾರ ಮಾಡ್ಯಾನ ಅನ್ನೋದು ಐತಿ. ಇವತ್ತು ನಾ ಕೇಳ್ತೀನಿ, ಸ್ಕೂಲಲ್ಲಿ ನನ್ನ ಸ್ಕೂಲಲ್ಲಿ ಒಂದು ಮಗಳನ್ನ ಕರ್ಕೊಂಬರಕ್ಕೆ ಹೋದರೆ ಅವ್ರ ತಂದೆ ತಾಯಿ ಬಂದರೆ ಕಳಿಸ್ಬೋದು. ಬಟ್ ಈ ಆರೋಪಿ ನಾನು ಆರೋಪಿನ ಅವನು. ಯಾಕಂದರೆ ಅಲ್ಲಿ ನೋಡಿದರೆ ಆ ವಿದ್ಯಾರ್ಥಿ ತಂದೆ ಹೆಸರು ಬೇರೆ ಐತಿ, ಈ ಒಂದು ತಾಯಿ ಹೆಸರು ಅಲ್ಲಿ ಐತಿ. ಆದರೆ ಈತ ಬಂದವನು ಒಬ್ಬ ಇಸ್ಲಾಮ್ದವನು. ಅಲ್ಲಿ ನೋಡಿದರೆ ಅವರು ಹಿಂದೂ, ಆ ವಿದ್ಯಾರ್ಥಿ. ಅಂದ ಬಳಿಕ ಸ್ಕೂಲ್ನಾಗ ಒಬ್ಬ ಮುಸ್ಲಿಮ್ ಹೋಗಿ ಆ ಹುಡುಗಿನ ಕಳಿಸ್ಕೊಡಿ, ಅವ್ರ ಮನ್ಯಾಗ ಹಿಂಗೆ ಬಂದಾರೆ ಮನೆಗೆ ಅಂತಂದು ಹೇಳಿ ಕರ್ಕೊಂಬಂದು ಅತ್ಯಾಚಾರ ಮಾಡ್ಯಾನಂದ್ರೆ
ಆ ಕಳಿಸ್ಕೊಟ್ಟಂಥ ಎಷ್ಟು ಸಮಯದಲ್ಲಿ ಕಳಿಸ್ಕೊಟ್ಟಾರ, ಎಷ್ಟು ಮಂದಿ ಸಾಕ್ಷಿ ಹೇಳಿಕೆ ಕೊಟ್ಟಾರ, ಅವರೆಲ್ಲರೂ ಆರೋಪಿ ಮಾಡಬೇಕಾಗಿತ್ತು ಪೊಲೀಸ್ನವ್ರು. ಯಾಕಂದ್ರೆ ಅವ್ರು ಕಳಿಸ್ಲಿಲ್ಲ ಅಂದರೆ ಈಕೆಗೆ ಅತ್ಯಾಚಾರ ಆಗ್ತಿದ್ದಿಲ್ಲ. ಈಕೆ ತಾಯಿ ಇವತ್ತು ಅನೈತಿಕ ಸಂಬಂಧ ಅವನ ಕೂಟ ಇಟ್ಕೊಂಡಿಲ್ಲ ಅಂದಿದ್ದರೆ ಆ ಮಗುವಿಗೆ ಅತ್ಯಾಚಾರ ಆಗ್ತಿದ್ದಿಲ್ಲ. ಈ ತಾಯಿದು ತಪ್ಪಿದೆ, ಅತ್ಯಾಚಾರಕ್ಕೆ ಅವಕಾಶ ಮಾಡಿಕೊಟ್ಟಾಳ. ಆ ಒಂದು ಮಸ್ತರುಗಳೇನದಾರಲ್ಲ, 4-5 ಸಲ ಕಳಿಸ್ತಂಥ ಸಂದರ್ಭದಲ್ಲಿ ಕಳಿಸ್ತಂಥವ್ರು ಅವರು ಆರೋಪಿ ಆಗಬೇಕು. ಇದು ಸಿಗ್ಲಿ ಬಸ್ಸನ್ ತನಿಖೆ ಒಳಗೆ ಬರೋಂಥ ತನಿಖೆ ಇದು. ಇವತ್ತು ಪೊಲೀಸ್ನವ್ರು ಮಾಡ್ತಾರೆ. ಈಗ ನೋಡಿ, ಆ ಬಿಜಾಪುರದಲ್ಲಿ ಯಾವುದೋ ಒಂದು ಬ್ಯಾಂಕ್ನಲ್ಲಿ 59 kg ಬಂಗಾರ, 10 ಲಕ್ಷ ರೂಪಾಯಿ ಕ್ಯಾಶ್ ಹೊಡ್ಕೊಂಡು ಹೊರಡ್ರು ಹೋಗಿ 1.5 ತಿಂಗಳಾಗೈತಿ. ಈಗ ಪೊಲೀಸ್ನವರು ಶ್ರಮಪಟ್ಟು ಆ ಅಪರಾಧಿಗಳನ್ನ ಆರೋಪಿಗಳನ್ನ ಹಿಡಿದೀವಿ. ಅವರು ಎಲ್ಲ ಬಂಗಾರನ ತೆಗ್ದಿದ್ದೀವಿ. ಅವರು ಐಟಮ್ಸ್ ಕರಗಿಸಿದ್ದನ್ನು ಎಲ್ಲನೂ ತೋರಿಸಿದ್ದೀವಿ. ಎಲ್ಲ ಕರಗಿಸಿದ್ದಾರೆ. ಕೆಲವೊಂದು ಐಟಮ್ಸ್ಗಳು ಅದಾವು. ಇವೆಲ್ಲ ಹೆಂಗೆ ಅವರಂತಲೇ ಇದ್ವು, ಎಲ್ಲಿದ್ವು, ಯಾವ ದಿನ ಅವ್ರು ಕರಗಿಸಿದ್ರು, ಇವರು ಹೆಂಗೆ ಹಂಚ್ಕೊಂಡ್ರು, ಇಷ್ಟು ಮಂದಿ ಆರೋಪಿಗಳು ಆಗಲಿಕ್ಕೆ ಕಾರಣ ಏನು, ಮತ್ತು ಆ ಬ್ಯಾಂಕಿನಲ್ಲಿದ್ದಂಥ ಆಭರಣಗಳು ಯಾರ್ಯಾರ ಹೆಸರಿನಲ್ಲಿ ಇದ್ವು, ಯಾವ್ಯಾವ ಐಟಮ್ಸ್ಗಳಿದ್ವು, ಇವು ಪ್ರತಿಯೊಂದೂ ಇದು ಅಂತಿಂಥ ತನಿಖೆ ಆಗಬಾರ್ದು. ಜೈಲಿಗೆ ಇವ್ರು ಏನು ಮಾಡಿಬಿಡ್ತಾರೆ ಅಂದರೆ ಅರೆಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. 2 ಮಂದಿ ಸಿಕ್ಕಾರಂತ ಕೋರ್ಟಿಗೆ ಹಾಜರುಪಡಿಸಿ ಉಳಿದವರು ಇನ್ನೂ ನಾಪತ್ತೆ ಅಂತಂದು ಇವ್ರನ್ನ PC ಕಸ್ಟಡಿಯಿಂದ JC ಕಸ್ಟಡಿಯಿಂದ PC ಕಸ್ಟಡಿ ತೊಗೊಂಡು ಸೆಲ್ನಾಗ ಇಟ್ಕೊಂಡು ಅವ್ರನ್ನ ಶೋಧನೆ ಮಾಡೋದ್ರೊಳಗೆ ಅವ್ರ ಕಡೆಯಿಂದ ಎಲ್ಲ ಮಾಹಿತಿ ತಿಳ್ಕೊಂಡು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಪ್ರಾಪರ್ಟಿ ಇಟ್ಟು ಈ ಕರಗಿಸಿದ ಬಂಗಾರನ ಕೇಸ್ನಲ್ಲಿಟ್ಟು ಜೈಲಿಗೆ ಹಾಕಿ ಬಿಡ್ತಾರೆ. ಆವಾಗ ಆರೋಪಿಗಳು ಈಜಿ ಬಚಾವಾಗ್ತಾರೆ. ಹೆಂಗೆ ಬಚಾವಾಗ್ತಾರೆ ಹೇಳಿ? ಈ ಬಂಗಾರಕ್ಕೆ ಆಧಾರ ಇರೋದಿಲ್ಲ, ಬಿಲ್ ಇರೋದಿಲ್ಲ. ವಿಚಾರ ಮಾಡಿರಿ. ಇದು ಅಂತಿಂಥ ತನಿಖೆ ಆಗಬಾರ್ದು. ಒಂದು ಬ್ಯಾಂಕ್ನಲ್ಲಿ ಅಪರಾಧಿಗಳು ತಪ್ಪಿಸ್ಕೋಬಾರ್ದು, ಇವರೇ ಅಪರಾಧಿಗಳು ಅಂತ ಸಾಬೀತುಪಡಿಸ್ಬೇಕು. ಇವತ್ತು ಈ ಸಿಗ್ಲಿ ಬಸ್ಸಿ 262 ಕೇಸ್ ಗೆಲ್ಲಬೇಕಂದ್ರೆ ಇವರು ತನಿಖೆಗಳು ಸರಿಯಾಗಿಲ್ಲದ ಕಾರಣ. 2ನೇದು ಸಾಕ್ಷಿಗಳು ಸರಿಯಾಗಿ ಸತ್ಯ ಹೇಳದೇ ಇದ್ದ ಕಾರಣ. 3ನೇದು ಸಾಕ್ಷಿಗಳು ದುಡ್ಡಿಗೋಸ್ಕರ ಸುಳ್ಳನ್ನು ಸತ್ಯ ಮಾಡ್ತಾರೆ, ಸತ್ಯನ ಸುಳ್ಳು ಮಾಡ್ತಾರೆ. ಇದಕ್ಕೋಸ್ಕರ ಇವತ್ತೆಲ್ಲ ವಕೀಲರು ಅಡ್ಜಸ್ಟ್ಮೆಂಟಿಂಗ್ ಕಾನೂನು ಪಾಲಿಸ್ತಾ ಹೊಂಟಿದ್ದಾರೆ. ಎಲ್ಲರೂ ಅಂತ ನಾ ಹೇಳೋಂಗಿಲ್ಲ, 190ರಷ್ಟು ಅವರೇ ಬೆಳೀತಾ ಹೊಂಟಿದ್ದಾರೆ. ಹೆಂಗೆ ಅಡ್ಜಸ್ಟ್ಮೆಂಟ್ ಅಂದ್ರೆ ಇವತ್ತು ನೋಡಿ, ಕಾನೂನು ಒಂದು ಜಾರಿಗೆ ಮಾಡೈತಿ. ಯಾರಿಗೆ ಆಸ್ತಿ ಬರಬೇಕು, ಯಾರಿಗೆ ತವ್ರ ಮನೆ ಆಸ್ತಿ ಹೆಣ್ಮಕ್ಳಿಗೆ ಬರಬೇಕು ಅನ್ನೋದು ಕಾನೂನು ಆಶೀರ್ವಾದ ಮಾಡಿಬಿಟ್ಟೈತಿ. ಈಗ ಬರೀ ಪ್ರಕರಣಗಳು ಏನದವೇಳ ಆಸ್ತಿ, ಮುದುಕಿ ಆಗಿರ್ತಾಳೆ, ಆಕೆ ಸತ್ತು ಹೋಗಿರ್ತಾಳೆ, ವಾರಸ್ತಾಳು, ಅವ್ರ ಮಕ್ಕಳು ಮೊಮ್ಮಕ್ಕಳು ನಮ್ಗೆ ಆಸ್ತಿ ಬೇಕು, ನಮ್ಮ ತಾಯಿದು ಅಂತ ಹಾಕಿರ್ತಾರೆ, ನಮ್ಮ ಅಜ್ಜಿದು ಬೇಕು ಅಂತ ಹಾಕಿರ್ತಾರೆ, ನನಗೆ ಬೇಕು ಅಂತ ಹಾಕಿರ್ತಾರೆ. ಅದು ಏನಾಗ್ಬಿಡ್ತೈತಿ ಅಂದರೆ ಇವರು ಒಂದು 2 ಮಂದಿ ಅಡ್ಜಸ್ಟ್ಮೆಂಟ್ ಇರ್ತಾರೆ. ಒಂದು ಗಂಡ ಹೆಂಡತಿ ಕೇಸಿಗೆ 2 ಮಂದಿ ಅಡ್ಜಸ್ಟ್ಮೆಂಟ್ ಮೇಂಟೆನೆನ್ಸ್ ಸರಿ ಮಾಡಿ ಕಳಿಸ್ಬಿಡ್ತಾರೆ. ಈ ರೀತಿ ದಂಧೆಗಳು ನಡೀತಾ ಇದ್ದವು. ಇವತ್ತು ಸುಪ್ರೀಂ ಕೋರ್ಟ್ನವರು ಅರ್ಥ ಮಾಡ್ಕೋಬೇಕು, ಹೈಕೋರ್ಟ್ ನ್ಯಾಯಾಧೀಶರು ಅರ್ಥ ಮಾಡ್ಕೋಬೇಕು. ಇವತ್ತು ತನಿಖೆಗಳಲ್ಲಿ ಸರಿಯಾಗಿ ತನಿಖೆ ಆಗ್ತಾಯಿಲ್ಲ, ಸರಿಯಾದಂಥ ಸಾಕ್ಷಿಗಳು ಸತ್ಯ ಹೇಳ್ತಾ ಇಲ್ಲ, ಸರಿಯಾದಂಥ ವಕೀಲರುಗಳು ವಾದಗಳು ಸರಿಯಾಗಿ ಆಗ್ತಾಯಿಲ್ಲ, ನ್ಯಾಯಾಧೀಶರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ತಪ್ಪು ತೀರ್ಪುಗಳು 190ರಷ್ಟು ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತಿತ್ತು, ಹೊತ್ತು 190ರಷ್ಟು ಅಪರಾಧಿಗಳು ಬಿಡುಗಡೆ ಆಗ್ತಾ ಇದ್ದಾರೆ. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇವತ್ತು 10 ವರ್ಷ ಜೈಲಿನಾಗ ಇಡ್ತಾರೆ ಕೈದಿ. 10 ವರ್ಷ ಅಂಡರ್ ಪ್ರಿಸನರ್ ಆಗಿದ್ದು ಕೇಸ್ ಇತ್ಯರ್ಥ ಆಗಿದ್ದನ್ನು ನಾನು ನೋಡಿದ್ದೀನಿ. 10, 15, 20 ವರ್ಷಕ್ಕೂ ಅಂಡರ್ ಪ್ರಿಸನರ್ ಆಗಿದ್ದು ಕೇಸ್ ಇತ್ಯರ್ಥ ಆಗಿದ್ದು ನಾನು ನೋಡಿದ್ದೀನಿ. ಇದೇ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಕೇಸ್ನ ತಿಳ್ಕೊಳ್ರಿ, ಕಿಡ್ನ್ಯಾಪ್ ಕೇಸು.
ಎಷ್ಟು ವರ್ಷಕ್ಕೆ ಕೋರ್ಟ್ನಲ್ಲಿ ಕೇಸ್ನಲ್ಲಿ ನಡೀತು. ಅವರು 100 ಆಗಿದ್ದರು. ಅದರಲ್ಲಿ 4 ಮಂದಿ ಜೈಲಿನಾಗ ಸತ್ತೋದ್ರು. ಉಳಿದ ಆರೋಪಿಗಳಿದ್ವು. ಕೊನೆಗೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಇದ್ದಾಗ ಅವರು ಸಾಕ್ಷಿ ಪಡ್ಕೊಳ್ಳೋಕ್ಕಾಗಲಿಲ್ಲ ಕಾನೂನಿಂದ. ಕೊನೆಗೆ ಅವರು ಸತ್ತ ಮೇಲೆ ಆ ಪ್ರಕರಣಕ್ಕೆ ಜೀವನ ಕಳೆದು ಹೋದಂಗಾಯ್ತು. ಕೊನೆಗೆ ಆ ಕೇಸ್ ಹೆಂಗೆ ಇತ್ಯರ್ಥ ಆಯ್ತು. 20 ವರ್ಷದ ನಂತರ ಆ ಆರೋಪಿಗಳು ನಿರಪರಾಧಿ ಅಂತಂದು ಬಿಡುಗಡೆ ಮಾಡಿಬಿಟ್ರು. ಇವತ್ತು ಆರೋಪಿಗಳ ಹಕ್ಕಿಗೆ ಎಷ್ಟು ಧಕ್ಕೆ ಆಗಿದೆ ಅನ್ನೋದು ಕಾನೂನು ಸ್ವಲ್ಪ ವಿಚಾರ ಮಾಡಬೇಕು. ಇವತ್ತು ಅವ್ರಿಗೇನಾದರೂ ಪರಿಹಾರ ಕೊಟ್ಟರೆ 20 ವರ್ಷ ಅವ್ರು ಜೈಲಿನಾಗಿದ್ದರು. ಇವತ್ತು ಅವರು ಅಪರಾಧಿಯಾಗಿ ಎಲ್ಲ ಸತ್ಯ ಸಾಕ್ಷಿ ಹೇಳಿದರೆ ಅವ್ರು ನಿಜವಾದ ಅಪರಾಧಿಗಳಾಗ್ತಿದ್ರು. ಯಾಕಂದರೆ ಈರಪ್ಪನ ಸಹಚರರು. ಹೇಳಿ, ಎಷ್ಟು ಮಂದಿ ಅಪರಾಧಿಗಳನ್ನ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗಬೇಕಾದಂಥ ಅಪರಾಧಿಗಳನ್ನ ಇದೇ ಕರ್ನಾಟಕದ ಸರ್ಕಾರ ಬಿ ಜೆ ಪಿ ಸರ್ಕಾರ 14 ವರ್ಷಕ್ಕೆ ಸನ್ನಡತೆ ಮೇಲೆ ಬಿಡುಗಡೆ ಆಗಬೇಕಾದಂಥ ಅಪರಾಧಿಗಳನ್ನ ಇದೇ ಬಿ ಜೆ ಪಿ ಸರ್ಕಾರ 12 ವರ್ಷಕ್ಕೆ ಬಿಡುಗಡೆ ಮಾಡ್ತು. ಇವ್ರು ಬಿಟ್ಟಿದ್ದನ್ನು ನೋಡಿ ಕಾಂಗ್ರೆಸ್ ಸರ್ಕಾರ ಇದೇ ಧರ್ಮಸಿಂಗ್ 10 ವರ್ಷಕ್ಕೆ ಕೈದಿಗಳನ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡಿಬಿಟ್ಟ. ಇದನ್ನು ತಿಳ್ಕೊಂಡು ಈ JDS ಪಕ್ಷ ಕುಮಾರಸ್ವಾಮಿ 8 ವರ್ಷಕ್ಕೆ ಕೈದಿಗಳನ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡಿಬಿಟ್ರು. ಇವರು ಎಷ್ಟು ತಪ್ಪುಗಳು ಮಾಡ್ತಾಯಿದ್ದಾರೆ ಈ ದೇಶದಲ್ಲಿ, ರಾಜ್ಯದಲ್ಲಿ. ಎಷ್ಟು ತಪ್ಪುಗಳು ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ಕಾನೂನು ವೀಕ್ಷಣೆ ಮಾಡ್ತಾಯಿಲ್ಲ. ರಾಷ್ಟ್ರಪತಿಯವರು ವೀಕ್ಷಣೆ ಮಾಡ್ತಾಯಿಲ್ಲ. ಪ್ರಧಾನಮಂತ್ರಿಗಳು ವೀಕ್ಷಣೆ ಮಾಡ್ತಾಯಿಲ್ಲ. ವಿಚಾರ ಮಾಡಬೇಕು. ಒಬ್ಬ ದೇಶದ ಪ್ರಧಾನಮಂತ್ರಿಯವರು ಬೇರೆ ದೇಶದಲ್ಲಿ ಕುಂತು ಹೇಳ್ತಾರೆ, ನಾನು ಯಾವ ತಪ್ಪು ಮಾಡ್ಯಾನಂತ ಈ ಭಾರತ ದೇಶದಲ್ಲಿ ಹುಟ್ಟೇನು ಅಂತ ಹೇಳಿಕೆ ಕೊಡ್ತಾರೆ. ಆ ಮಾತು ಹೇಳಿಕೆ ಕೊಡೋದು ತಪ್ಪು. ಕೊಡೋದು ತಪ್ಪು. ನಮ್ಮ ಭಾರತ ದೇಶದ ಸಂಸ್ಕೃತ ಸನಾತನ ಇದು ಎಲ್ಲ ಇವತ್ತು ನೀವು ಸಂವಿಧಾನ ದಾರಿ ಹಿಡಿದಿದ್ದರೆ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಒಳ್ಳೆ ಭದ್ರತೆ ಕೊಟ್ಟು ಈ ದೇಶದಲ್ಲಿ ಕಾನೂನು ವ್ಯವಸ್ಥೆ 6 ತಿಂಗಳಿಗೆ ತೀರ್ಪು ಮಾಡೋಂಥ ವ್ಯವಸ್ಥೆಗೆ ಕಾನೂನು ಜಾರಿಗೆ ಮಾಡಿ ಸತ್ಯದ ಸಾಕ್ಷಿ ಹೇಳೋಂಥ ಸಾಕ್ಷಿಗಳನ್ನ ಒಂದು ಕಾನೂನು ಅಡಿಯಲ್ಲಿ ತಗೊಂಬಂದು ಇವತ್ತು ಪ್ರತಿಯೊಬ್ಬರಿಗೂ ಸಂವಿಧಾನದ ಬುಕ್ ಕೈಯಾಗಿ ಕೊಟ್ಟು ಇವತ್ತು ನೀವು ಸಂವಿಧಾನ ಪಾಲಕರಾಗಿದ್ದರೆ ಸೆಕೆಂಡ್ ಅಂಬೇಡ್ಕರ್ ಆಗ್ತಿದ್ರು ಮೋದಿಯವರು. ಬಟ್ ಆ ಚಾನ್ಸ್ ಅವ್ರಿಗೆ ಸಿಕ್ಕಿದ್ದು ಒಂದು ಧರ್ಮದ ದಾರಿ ಹಿಡ್ಕೊಂಡು ಹೋಗಿದ್ದಕ್ಕೆ ಅಷ್ಟು ದಿನ ಸಿಕ್ತು. ಬಟ್ ಅವ್ರು ಕುಗ್ತಾ ಹೋದರು, ಏರ್ತಾ ಹೋದ್ರು, ಮ್ಯಾಗಿಂದ ಕುಗ್ತಾ ಬೀಳ್ತಾ ಹೊಂಟರು. ಇದು ಹಂಗೆ ಆಗುತ್ತೆ. ಯಾಕಂದರೆ ನಾ ಹೇಳೋದು ಏನಪ್ಪ ಅಂದರೆ, ನನ್ನಷ್ಟು ಆ ಅಪರಾಧಗಳ ಕೇಸ್ಗಳನ್ನ ನೀವು ಸ್ಟಡಿ ಮಾಡಿಲ್ಲ, ಅವ್ರ ಜೊತೆಲಿ ಅನುಭವ ಪಟ್ಟಿಲ್ಲ. 33 ವರ್ಷ ನಾ ಕಂಡ ಕರ್ನಾಟಕ 7 ಸೆಂಟ್ರಲ್ ಜೈಲಿನಲ್ಲಿ 511 ಅಪರಾಧಗಳಲ್ಲಿ ಆರೋಪ ಹೊತ್ಕೊಂಡ್ಬಂದಂಥವ್ರ ಪ್ರತಿಯೊಂದು ಸೆಕ್ಷನಲ್ಲಿ ಕಂಡು ಬರ್ತಕ್ಕಂಥ ಕಥೆಗಳನ್ನು ವೀಕ್ಷಣೆ ಮಾಡಿ ಆ ಒಂದು ಕೇಸ್ ಫೈಲ್ಗಳನ್ನು ಸ್ಟಡಿ ಮಾಡಿದಾಗ 100ಕ್ಕೆ 90ರಷ್ಟು ನಿರಪರಾಧಿಗಳಿಗೆ ಶಿಕ್ಷೆ ಆಗಿದೆ. 100ಕ್ಕೆ 90ರಷ್ಟು ನಿರಪರಾಧಿಗಳಾಗಿ ಬಿಡುಗಡೆ ಆಗಿ ಹೋಗಿದ್ದಾರೆ. ಯಾರಿಗೆ ಶಿಕ್ಷೆ ಆಗಿದೆ ಹೇಳಿ? ಓಕಾ ಕೇಸ್ ಅಂತಂದು ಇವತ್ತು ಜಾರಿಗೆ ಮಾಡಿದ್ದೀರಿ. ಆ ಪ್ರಕರಣದಲ್ಲಿ ಎಷ್ಟು ಮಂದಿಗೆ ಕೇಸ್ ದಾಖಲೆ ಮಾಡಿದ್ದೀರಿ. ಅದರಲ್ಲಿ ಇತ್ತಿತ್ತಲಾಗಿ ಒಂದು ಆರ್.ಎನ್. ನಾಯಕನ ಕೇಸ್ನಲ್ಲಿ, ಆ ಓಕಾ ಕೇಸ್ನಲ್ಲಿ ಶಿಕ್ಷೆ ಆಗಿದೆ. ಮತ್ತು ಹವಾಮಾದೇಶ್ ಮೈಸೂರು ಅವರು ಒಂದು ಕೊಲೆ ಪ್ರಕರಣದಲ್ಲಿ, ಒಂದು ಹವಾಮಾದೇಶಿ ಪ್ರಕರಣದಲ್ಲಿ ಒಂದು ಮಂದಿಗೆ ಓಕಾ ಕೇಸ್ನಲ್ಲಿ ಶಿಕ್ಷೆ ಆಗಿದೆ. ತೆಲುಗಿ ಒಂದು ಬಿಟ್ಟರೆ ಎಷ್ಟೋ ಓಕಾ ಪ್ರಕರಣ ದಾಖಲೆ ಮಾಡಿದವು ಕೇಸ್ಗಳು ಸರ್ವನಾಶ ಹೋಗಿದ್ವು. ಯಾರಿಗೂ ಶಿಕ್ಷೆ ಆಗಿಲ್ಲ. ಯಾಕಂದರೆ ಯಾರೂ ಸಾಕ್ಷಿ ಹೇಳೋಂಗಿಲ್ಲ. ಯಾಕಂದರೆ ನಿಮಗೆಲ್ಲ ಶಾಶ್ವತ ತೀರ್ಪುಗಳು ಆಗಂಗಿಲ್ಲ. ಒಂದು ಕೊಲೆ ಪ್ರಕರಣ ಬಂದರೆ ಅದಕ್ಕೆ 10 ಮಂದಿ ಲಾಯರ್ ಚೇಂಜ್ ಮಾಡಿರ್ತಾನೆ ಆರೋಪಿ. ಯಾಕಂದರೆ 10 ಮಂದಿ ಲಾಯರ್ ಚೇಂಜ್ ಮಾಡ್ತಾನೆ ಅವನು. ಯಾರೂ ಸರಿಯಾಗಿ ಅವನಿಗೆ ನ್ಯಾಯ ಕೊಡೋಂಗಿಲ್ಲ. ಇವತ್ತು ಜಡ್ಜ್ಗಳು ಒಂದು ಪ್ರಕರಣ ಹಿಡಿದು
10 ಮಂದಿ ಜಡ್ಜ್ ಹಿಡಿದ್ರು ಅದು ತೀರ್ಪಾಗಿರೋದಿಲ್ಲ. ಹೀಗಾಗಿ ಆ ಕೇಸ್ಗೆ ಯಾವ ವ್ಯಾಲ್ಯೂಯೇಷನ್ ಇಲ್ದಂಗೆ ಹೋಗಿಬಿಡ್ತು. ಕಬ್ಬನ್ನ ಕಾದಾಗನ ಅಣದ್ರೆ ಅದು ಒಂದು ಆಕಾರ ವಿಕಾರ ಆಗುತ್ತೆ. ಹಾಗೆ ಒಂದು ಅಪರಾಧಕ್ಕೆ ತಕ್ಷಣ ಒಂದು ತೀರ್ಪು ಇರೋಂಥ ವ್ಯವಸ್ಥೆ ಆದರೆ ನಿಜವಾಗಿ ಅಪರಾಧಗಳು ಕಮ್ಮಿ ಆಕ್ಕವು, ಜೈಲುಗಳು ಇಟ್ಟಿಟ್ಟಾಕವು, ಕೋರ್ಟ್ಗಳು ಇಟ್ಟಿಟ್ಟಾಕವು, ಪೊಲೀಸ್ ಸ್ಟೇಷನ್ಗಳು ಇಟ್ಟಿಟ್ಟಾಕತಿ, ಶಿಕ್ಷಣನ ದೊಡ್ಡದಾಗುತ್ತೆ. ಅಂಬೇಡ್ಕರ್ ಕಾನೂನನ್ನು ಕಾನೂನಲ್ಲೇ ಮಟ್ಟ ಹಾಕು, ಮುಳ್ಳನ್ನು ಮುಳ್ಳಿನಿಂದ ತೆಗಿ ಅಂತಂದು ಅವರು ಕೂಗಿ ಹೇಳಿದ್ದಾರೆ. ಅಂಥ ಮಹಾತ್ಮನ ಫೋಟೋ ನನ್ನ ದೇಶದ ಪ್ರತಿಯೊಂದು ದೇವಸ್ಥಾನ, ಚರ್ಚು, ಮಜಾರ್ಗಳಲ್ಲಿ ಹಾಕಬೇಕು. ಅಂಥ ದೇವ್ರನ್ನ ನೆನೆಸ್ಕೊಂಡ್ರೆ ಇಡೀ ದೇಶ ಒಂದಾಗುತ್ತೆ. ಜಾತಿ ಧರ್ಮ ಮೇಲು ಕೀಳು ಇಲ್ದಂಗೆ, ಭೇದ ಭಾವನೆ ಇಲ್ದಂಗೆ ಈ ಸಂವಿಧಾನಕ್ಕೆ ಒಂದು ಇತಿಹಾಸ ಒತ್ತು ಕೊಟ್ಟಂಗೆ ಆಗುತ್ತೆ ಅನ್ನೋದು ಈ ಸಿದ್ಲಿ ಬಸವನ ಆಸೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.